ರಾಮಚಂದ್ರ, ನಿನ್ನನ್ನು ಕಂಡ ಮೇಲೆ, ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಆತಂಕ ದೂರವಾಗಿ ನನ್ನ ಮನಸ್ಸು ನಿರಾಳವಾಗಿದೆ. ಆ ರಾಕ್ಷಸ ಸೆಳೆದುಕೊಂಡು ಹೋಗುತ್ತಿರುವಾಗ ನನ್ನ ಸೀತೆ ಕೆಳಗೆ ಹಾಕಿರುವ ಈ ಆಭರಣಗಳನ್ನು ನೋಡು, ಈ ವಸ್ತ್ರವನ್ನು ನೋಡು. ಇದು ನನ್ನ ಸೀತೆಯದೇ ಅಲ್ಲವೇ? ನೀವೀಗ ವಿಶ್ರಾಂತಿಯನ್ನು ಪಡೆಯಿರಿ. ನಾನು ನನ್ನ ಸಚಿವರೊಡನೆ ಸಮಾಲೋಚನೆ ನಡೆಸಿ ಮುಂದೆ ಏನು ಮಾಡಬೇಕೆಂದು ತೀರ್ಮಾನಿಸುತ್ತೇನೆ. ತ್ರಿಜಟೆ, ರಾವಣ ತಾನು ಅಂದುಕೊಂಡ ಯಾವುದನ್ನೂ ಲಂಕೆಗೆ ತರಲಾಗಲಿಲ್ಲ. ಆದರೆ ನತದೃಷ್ಟಳಾದ ನನ್ನನ್ನು ತಂದು ಬಿಟ್ಟ. ಎಲ್ಲ ಸರಿ ಮಿತ್ರರೇ. ವಾಲಿಯ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವನನ್ನು ಸಂಹರಿಸುವಷ್ಟು ಶಕ್ತಿ ಸಾಮರ್ಥ್ಯ ರಾಮನಲ್ಲಿರುವುದೇ ಎಂದು ನನಗೆ ಸಂದೇಹ. ರಾಮಚಂದ್ರ, ವಿಶ್ರಾಂತಿ ತೆಗೆದುಕೊಂಡಿರಾ? ದಣಿವು ನಿವಾರಣೆ ಆಯಿತೆ? ಎಲ್ಲ ಆಯಿತು, ನಿಶ್ಚಿಂತೆಯಿಂದಿರು. ಆಸೀನರಾಗಿ. ರಾಮಚಂದ್ರ, ನಾನು ನಿನ್ನೊಡನೆ ಒಂದು ವಿಷಯವನ್ನು ಮಾತಾಡಬೇಕಿದೆ. ಏನು ಹೇಳು ಸುಗ್ರೀವ, ಸಂಕೋಚ ಬೇಡ. ರಾಮಚಂದ್ರ, ವಾಲಿಯ ಸಂಹಾರವಾಗದೆ ನಾವು ಸೀತಾನ್ವೇಷಣೆಗೆ ಹೊರಡುವುದು ಕಷ್ಟವಾಗುತ್ತದೆ. ಏಕೆಂದರೆ ನಾನು ಈ ಪರ್ವತದಿಂದ ಹೊರಬಂದರೆ ವಾಲಿಯು ನನ್ನನ್ನು ಕೊಂದು ಬಿಡುತ್ತಾನೆ. ವಾಲಿಯ ಭಯ ನಿವಾರಣೆಯಾಗದೆ ನಾನು ನನ್ನ ವಾನರ ಸೈನ್ಯವನ್ನು ನಿನ್ನ ಕಾರ್ಯಕ್ಕೆ ನಿಯೋಜಿಸಲು ಸಾಧ್ಯವಾಗುವುದಿಲ್ಲ. ನನ್ನ ಮಾತಿನ ಮೇಲೆ ನಿನಗೆ ಸಂದೇಹವೇ ಮಿತ್ರ? ವಾಲಿಯನ್ನು ಸಂಹರಿಸುವುದಾಗಿ ನಾನು ಕೊಟ್ಟ ಮಾತನ್ನು ಸತ್ಯವೆಂದೇ ತಿಳಿ. ಏಕೆಂದರೆ ನಾನು ಹಿಂದೆ ಎಂದು ಸುಳ್ಳು ಹೇಳಿದವನಲ್ಲ, ಮುಂದೆಯೂ ಹೇಳುವುದಿಲ್ಲ. ನಾನು ಸತ್ಯದ ಮೇಲೆ ಆಣೆ ಇಟ್ಟು ನಿನಗೆ ಮಾತನ್ನು ಕೊಡುತ್ತಿದ್ದೇನೆ. ಸುಗ್ರೀವ ಮಹಾರಾಜ, ಸತ್ಯ ನಿಷ್ಠಾವಂತನಾದ ಶ್ರೀರಾಮನ ಮಾತಿನ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ. ನಿನಗೇಕೆ ಈ ಸಂದೇಹ ಬಂತು? ನನಗೂ ನಂಬಿಕೆ ಇದೆ ಹನುಮಂತ. ಆದರೆ ರಾಮಚಂದ್ರನು ಆಡಿದ ಮಾತು, ಕೊಟ್ಟ ಭರವಸೆಗಳು ಕಾರ್ಯರೂಪಕ್ಕೆ ಬರಬೇಕಲ್ಲವೇ? ಏಕೆಂದರೆ ವಾಲಿಯು ಅಂತಿಂತ ವೀರನಲ್ಲ, ಮಹಾ ಸಾಮರ್ಥ್ಯಶಾಲಿ. ನಾನು ಕೊಟ್ಟ ಮಾತು ಕಾರ್ಯಗತವಾಗುತ್ತದೆ ಮಿತ್ರ. ನಿನ್ನ ಮನೋಭೀಷ್ಟ ಖಂಡಿತ ಈಡೇರುತ್ತದೆ. ಆದರೆ ಅದಕ್ಕೆ ಮೊದಲು ನಿನಗೂ ನಿನ್ನ ಸೋದರ ವಾಲಿಗೂ ಉಂಟಾದ ವೈರತ್ವದ ಕಾರಣವನ್ನು ನನಗೆ ಹೇಳು. ಆ ನಂತರ ನಿಮ್ಮಿಬ್ಬರ ಬಲಾಬಲಗಳನ್ನು ತೂಗಿ ನೋಡಿ ನಿನ್ನ ಕಾರ್ಯ ಸಾಧನೆಯ ಉಪಾಯವನ್ನು ಯೋಚಿಸುತ್ತೇನೆ. ತಿಳಿಸುತ್ತೇನೆ ರಾಮಚಂದ್ರ, ಸವಿಸ್ತಾರವಾಗಿ ತಿಳಿಸುತ್ತೇನೆ. ಹಿಂದೆ ಒಂದು ಸಲ ಮಹಿಷ ರೂಪದ ದುಂದುಬಿ ಎಂಬ ಹೆಸರಿನ ರಾಕ್ಷಸನನ್ನು ವಾಲಿಯು ಅಟ್ಟಿಸಿಕೊಂಡು ಹೋದ. ನಾನು ಜೊತೆಯಲ್ಲಿಯೇ ಇದ್ದೆ. ವಾಲಿಗೆ ಹೆದರಿ ಆ ದುಂದುಬಿಯು ಮಲೆಯ ಪರ್ವತದ ಗುಹೆಯೊಳಗೆ ಹೊಕ್ಕ. ಆಗ ಸುಗ್ರೀವ, ನೀನು ಈ ಗುಹೆ ಬಳಿ ಕಾದಿರು. ನಾನು ಒಳಗೆ ಹೋಗಿ ಆ ದುರ ರಾಕ್ಷಸನ್ನು ಕೊಂದು ಬರುತ್ತೇನೆ. ನಾನು ಬರೋವರೆಗೂ ನೀನು ಕದಲದಿರು. ನಿನ್ನ ಆಜ್ಞೆಯಂತೆ ಆಗಲಿ ಸೋದರ. ನಾನು ವಾಲಿಗಾಗಿ ದೀರ್ಘಕಾಲ ಕಾಯುತ್ತಾ ಗುಹೆಯ ಬಾಗಿಲಲ್ಲೇ ನಿಂತೆ. ಆದರೆ ವಾಲಿಯು ಬರಲಿಲ್ಲ. ಬಲವಂತನಾದ ರಾಕ್ಷಸನು
ವಾಲಿಗೆ ಏನಾದರೂ ಮಾಡಿರಬಹುದೆಂದು ಚಿಂತೆಯಾಯಿತು. ಅದಕ್ಕೆ ತಕ್ಕಂತೆ ಗುಹೆಯ ಬಾಗಿಲಿನಿಂದ ರಕ್ತವು ಪ್ರವಾಹದಂತೆ ಹರಿದು ಬಂತು. ರಕ್ತ. ಹಾಗಾದರೆ ಆ ರಕ್ಕಸ ನನ್ನ ಸೋದರ ವಾಲಿಯನ್ನು ಕೊಂದು ಬಿಟ್ಟಿರಬೇಕು. ಇದು ನನ್ನ ಸೋದರ ವಾಲಿಯದ ರಕ್ತ ಇರಬೇಕು. ಇಲ್ಲದಿದ್ದಲ್ಲಿ ಮಹಾಪರಾಕ್ರಮಶಾಲಿಯಾದ ವಾಲಿಯು ಈ ವೇಳೆಗೆ ಹೊರಗೆ ಬರುತ್ತಿದ್ದ. ಅಯ್ಯೋ, ಮಹಾವೀರನಾದ ವಾಲಿಯು ರಕ್ಕಸನಿಂದ ಹತನಾದನು. ಈ ವಿಷಯವನ್ನು ಯಾರಿಗೆ ಹೇಗೆ ಹೇಳಲಿ? ಹನುಮಂತಾದಿ ಸಚಿವರುಗಳಿಗೆ, ವಾನರ ಪ್ರಜೆಗಳಿಗೆ ಈ ಅನರ್ಥವನ್ನು ಹೇಗೆ ಹೇಳಲಿ? ನಾನೇನು ಮಾಡಲಿ? ಈಗ ನಾನೇನು ಮಾಡಲಿ? ಒಂದು ವೇಳೆ ಆ ದುಂದುಪಿಯು ಹೊರ ಬಂದರೆ ವಾಲಿಯಂತೆಯೇ ನನ್ನನ್ನು ಕೊಂದು ಬಿಡುತ್ತಾನೆ. ಹೊರಗೆ ಬರಬಾರದು, ಅವನು ಹೊರಗೆ ಬರಬಾರದು. ನಾನಿನ್ನು ಇಲ್ಲಿರಬಾರದು. ಸೀತೆ, ನಾನು ಬಂದರೂ ಗಮನಿಸದೆ ನಾಟಕ ಮಾಡುತ್ತಿರುವೆಯಾ? ಮುಗ್ಧ ಹೆಂಗಸನ್ನು ವಂಚಿಸಲು ಕಪಟ ನಾಟಕ ಮಾಡುವ ಕುತಂತ್ರ ನಿನ್ನದು, ನನ್ನದಲ್ಲ. ಸನ್ಯಾಸಿ ವೇಷದಲ್ಲಿ ಪಂಚವಟಿಗೆ ಬಂದು ನನ್ನನ್ನು ಅಪಹರಿಸಿದ ನೀಚ ನಿನ್ನನ್ನು ನಾನು ಏಕೆ ಗಮನಿಸಲಿ? ನನ್ನ ಗಮನ, ಧ್ಯಾನ ಸದಾ ನನ್ನ ಸ್ವಾಮಿಯನ್ನು ಕುರಿತು ಮಾತ್ರ. ಎಡೆ ಬಿಡದೆ ನಿನ್ನ ಸ್ವಾಮಿಯನ್ನು ಧ್ಯಾನಿಸುತ್ತಿರುವೆಯಾ? ಧ್ಯಾನಿಸು, ಧ್ಯಾನಿಸು. ಆ ನರಮಾನವ ಎಂದಿಗೂ ಈ ಲಂಕೆಗೆ ಬರಲಾರ. ಒಂದು ವೇಳೆ ಬಂದರೆ ಮಹಾದ್ವಾರದಲ್ಲಿರುವ ಲಂಕಿಣಿ ಒಂದೇ ತುತ್ತಿಗೆ ನುಂಗಿ ಬಿಡುತ್ತಾಳೆ. ಬೇಡದ ವಿಷಯವನ್ನು ಚಿಂತಿಸುತ್ತಾ ನಿನ್ನ ತಾರುಣ್ಯವನ್ನು, ಸೌಂದರ್ಯವನ್ನು ವೃಥಾ ಏಕೆ ನಷ್ಟ ಮಾಡಿಕೊಳ್ಳುತ್ತಿರುವ ಸುಂದರಿ? ನೀನು ಅಷ್ಟೇ. ಆಕಾಶದ ನಕ್ಷತ್ರಕ್ಕೆ ಕೈಚಾಚಿ ಅದು ಸಿಕ್ಕೇ ಸಿಗುವುದೆಂಬ ವ್ಯರ್ಥ ಪ್ರಯತ್ನವನ್ನು ಬಿಟ್ಟು ಬಿಡು. ಅಂದರೆ ಏ ರಾವಣನ ಪ್ರಯತ್ನ ವ್ಯರ್ಥವಾಗುವುದೆನ್ನುವೆಯ? ಎಲ್ಲವೋ ನೀಚ, ನೀನು ಬಾವಿಯೊಳಗಿನ ಕಪ್ಪೆ ಅಷ್ಟೇ. ನಿನ್ನ ಲೋಕ, ನಿನ್ನ ಪರಾಕ್ರಮವೇ ಮಹಾಪರಾಕ್ರಮವೆಂದು ಉಬ್ಬಿ ಹೋಗಬೇಡ. ನನ್ನ ರಾಮನ ಪರಾಕ್ರಮದ ಮುಂದೆ ನಿನ್ನ ಪರಾಕ್ರಮ ಸೂರ್ಯನ ಮುಂದಿನ ಸಣ್ಣ ಹಣತೆಯಂತೆ. ಸಾಕು ಸಾಕು, ನಿನ್ನ ರಾಮಸ್ಮರಣೆ ಸಾಕು. ಅವನು ಇಲ್ಲಿಗೆ ಬರುವುದು ಸಾಧ್ಯವಿಲ್ಲ. ಒಂದು ವೇಳೆ ಬಂದರೂ ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ಬ್ರಹ್ಮದೇವನಿಂದ ಅಜೇಯನೆಂದು ವರ ಪಡೆದಿರುವ ಏ ದಶಕಂಠನನ್ನು ಗೆಲ್ಲಲು ಮೂರು ಲೋಕಗಳಲ್ಲಿಯೂ ಯಾರಿಂದಲೂ ಸಾಧ್ಯವಿಲ್ಲ. ಇರಲಿ ಇರಲಿ, ನಿನ್ನ ಅವಧಿ ಮುಗಿಯಲಿ. ನಿನ್ನನ್ನು ಹೇಗೆ ದಾರಿಗೆ ತರಬೇಕೆಂದು ನನಗೆ ಚೆನ್ನಾಗಿ ಗೊತ್ತು.
ನಾನು ಕಿಷ್ಕಿಂದಿಗೆ ಮರಳಿ ಬಂದೆ. ನಡೆದ ಸಂಗತಿಯನ್ನು ಎಲ್ಲರಿಗೂ ವಿವರಿಸಿದೆ. ಎಲ್ಲರ ದುಃಖದಲ್ಲಿ ನಾನು ಭಾಗಿಯಾದೆ. ಕೆಲವು ದಿನಗಳ ನಂತರ ಎಲ್ಲರೂ ಸಮಾಲೋಚನೆ ನಡೆಸಿ ವಾಲಿಯ ಸ್ಥಾನದಲ್ಲಿ ನನ್ನನ್ನು ಕಿಷ್ಕಿಂದೆ ರಾಜನನ್ನಾಗಿ ಪಟ್ಟ ಕಟ್ಟಿದರು. ನಾನು ನಮ್ಮ ಕುಲಧರ್ಮದಂತೆ ರುಮೆ ಮತ್ತು ತಾರೆಯರೊಡನೆ ಅರಮನೆಯಲ್ಲಿ ವಾಸ ಮಾಡತೊಡಗಿದೆ. ಸತ್ತು ಹೋಗಿದ್ದನೆಂದು ತಿಳಿದಿದ್ದ ವಾಲಿಯು ಸತ್ತಿರಲಿಲ್ಲ. ಹೌದೇ? ಮುಂದೇನಾಯ್ತು ಸುಗ್ರೀವ? ಕೆಲವು ದಿನಗಳ ನಂತರ ವಾಲಿ ಮರಳಿ ಕಿಷ್ಕಿಂದೆಗೆ ಬಂದ. ಹಾಗಾದರೆ ಗುಹೆಯಿಂದ ಹೊರಬಂದ ರಕ್ತ? ಅದು ದುಂದುಬಿ ರಾಕ್ಷಸನದು. ವಾಲಿಯೇ ಅವನನ್ನು ಕೊಂದಿದ್ದನಂತೆ. ವಾಲಿಯು ಹೊರಬರುವ ವೇಳೆಗೆ ನಾನು ಗುಹೆಯ ಬಾಗಿಲನ್ನು ಮುಚ್ಚಿ ಬಂದು ಬಿಟ್ಟಿದ್ದೆ. ವಾಲಿಯು ಗುಹೆಯ ಬಾಗಿಲನ್ನು ಭೇದಿಸಿ ಹೊರಬರಬೇಕಾಯಿತು. ನೀನೇ ಅವನು ಸಾಯಲಿ ಎಂದು ಗುಹೆಯ ಬಾಯನ್ನು ಮುಚ್ಚಿದೆ ಎಂದು ವಾಲಿ ತಪ್ಪು ತಿಳಿದುಕೊಂಡನಲ್ಲವೇ? ಹೌದು ರಾಮಚಂದ್ರ. ನೀನು ವಾಸ್ತವ ಸಂಗತಿಯನ್ನು ವಾಲಿಗೆ ವಿವರಿಸಲಿಲ್ಲವೇ? ಎಲ್ಲವನ್ನು ವಿವರಿಸಿದೆ. ರಾಜ್ಯವನ್ನು ಮತ್ತೆ ಅವನಿಗೆ ಸಮರ್ಪಿಸಿದೆ. ಆದರೆ ಅವನಿಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ. ನನ್ನನ್ನು ಸಾಯಿಸಲೇಬೇಕೆಂದು ನಿಶ್ಚಯಿಸಿ ನನ್ನನ್ನು ಬೆನ್ನಟ್ಟಿದ. ನಾನು ಜೀವ ಭಯದಿಂದ ಸಿಕ್ಕಿದ ಕಡೆ ಓಡತೊಡಗಿದೆ. 4 ದಿಕ್ಕುಗಳಲ್ಲಿಯೂ ವಾಲಿಯ ಭಯದಿಂದ ನನಗೆ ರಕ್ಷಣೆ ಕೊಡಲು ಯಾರೂ ಮುಂದೆ ಬರಲಿಲ್ಲ. ವಾಲಿ ಈ ಸ್ಥಳಕ್ಕೆ ಬರಲಿಲ್ಲವೇ? ವಾಲಿ ಈ ಸ್ಥಳಕ್ಕೆ ಬರಲಿಲ್ಲವೇ? ಈ ಋಷಿಮುಖ ಪರ್ವತದ ಋಷಿ ಮಂಡಲದಲ್ಲಿ ಮತಂಗ ಮಹರ್ಷಿಗಳು ವಾಲಿ ಏನಾದರೂ ಈ ಪ್ರದೇಶಕ್ಕೆ ಪ್ರವೇಶ ಮಾಡಿದ್ದೇ ಆದರೆ ಅವನ ತಲೆ ಸಿಡಿದು 1000 ಹೋಳಾಗುವಂತೆ ಶಾಪ ಕೊಟ್ಟಿದ್ದರು. ಹನುಮಂತನು ಈ ವಿಷಯವನ್ನು ತಿಳಿಸಿದ ಮೇಲೆ ನಾನು ಇಲ್ಲಿಯೇ ಆಶ್ರಯ ಪಡೆದುಕೊಂಡಿದ್ದೇನೆ. ಇಲ್ಲಿದ್ದರೂ ನಮಗೆ ವಾಲಿಯ ಭಯ ನಿವಾರಣೆ ಆಗಲಿಲ್ಲ ರಾಮಚಂದ್ರ. ಚಿಂತಿಸಬೇಡ ಮಿತ್ರ, ವಾಲಿಯ ಭಯವನ್ನು ನಾನು ನಿವಾರಿಸುತ್ತೇನೆ. ಕಿಷ್ಕಿಂಧೆಯ ರಾಜ್ಯಾಧಿಕಾರವು ನಿನಗೆ ಲಭಿಸುತ್ತದೆ. ಧೈರ್ಯವಾಗಿರು. ನಮ್ಮ ಸುಗ್ರೀವ ಮಹಾರಾಜರ ಅಜ್ಞಾತವಾಸ ನಿಮ್ಮ ಸ್ನೇಹದಿಂದ ಮುಗಿಯುವುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ಪ್ರಭು. ವಾಲಿಯ ಪರಾಕ್ರಮವೆಷ್ಟೆಂದರೆ ಗುಹೆಯ ಆಚೆ ಇರುವ 7 ಸಾಲ ವೃಕ್ಷಗಳಲ್ಲಿ ಯಾವುದನ್ನಾದರೂ ತನ್ನ ಪರಾಕ್ರಮದಿಂದ ಎಲೆಗಳಿಲ್ಲದಂತೆ ಮಾಡಬಲ್ಲ. ರಾಮಚಂದ್ರ, ವಾಲಿ ಮಹಾವೀರ. ತನ್ನಂತೆ ಶೂರರನ್ನು ಅವನು ಗೌರವಿಸುತ್ತಾನೆ. ಬಲವಂತ. ಅವನ ಪೌರುಷಕ್ಕೆ ಸಾಟಿಯೇ ಇಲ್ಲ. ಯುದ್ಧದಲ್ಲಿ ಎಂದೂ ಪರಾಜಿತನಾದವನೇ ಅಲ್ಲ. ರಾಮಚಂದ್ರ, ನೀನು ಅನ್ಯತ ಭಾವಿಸದಿದ್ದರೆ ಒಂದು ಮಾತು ಹೇಳಲೆ? ಹೇಳು ಸುಗ್ರೀವ, ನಿನ್ನ ಮನಸ್ಸಿನ ಎಲ್ಲಾ ಸಂಶಯಗಳನ್ನು ನಿವಾರಿಸಿಕೊ. ಹೇಳು. ರಾಮಚಂದ್ರ, ವಾಲಿಯ ಶೌರ್ಯದ ಬಗ್ಗೆ ನನಗೆಷ್ಟು ಭಯವಿತ್ತೆಂದರೆ ಯಾರೇ ಅಪರಿಚಿತರು ಕಂಡರು ಅವರು ವಾಲಿಯ ಕಡೆಯವರೇ ಇರಬೇಕೆಂದು ನಾನು ಭ್ರಾಂತಿಗೆ ಒಳಗಾಗುತ್ತಿದ್ದೆ. ನನ್ನ ಮುಖ್ಯ ಸಚಿವ ಹನುಮಂತ ಹಾಗೂ ಇತರ ಸಚಿವರೊಡನೆ ಇಲ್ಲಿಯವರೆಗೂ ಭಯದ ನೆರಳಿನಲ್ಲೇ ಬದುಕುತ್ತಿದ್ದೆ. ಈಗ ನಿನ್ನಂಥ ಸನ್ಮಿತ್ರ ದೊರಕಿರುವುದರಿಂದ ನನ್ನ ಭಯ ನಿವಾರಣೆಯಾಗುವುದೆಂಬ ಆಶಾಭಾವನೆ ಉಂಟಾಗಿದೆ. ಆದರೆ ನಿನ್ನ ಬಲವೆಷ್ಟೆಂದು ನಮಗೆ ತಿಳಿದಿಲ್ಲ. ನಿನ್ನ ಪರಾಕ್ರಮವನ್ನು ನಾವ್ಯಾರೂ ಪ್ರತ್ಯಕ್ಷ ಕಂಡಿಲ್ಲ. ಸುಗ್ರೀವ, ಸಂಕೋಚ ಬೇಡ. ನಿನ್ನ ಮನಸ್ಸಿನಲ್ಲಿರುವುದನ್ನು ಧೈರ್ಯವಾಗಿ ಹೇಳು. ರಾಮಚಂದ್ರ, ನಿನ್ನ ಅಭಯ ವಚನದಿಂದಲೇ ನಾನು ಸಂತುಷ್ಟನಾಗಿದ್ದೇನೆ. ನಿನ್ನ ತೇಜಸ್ಸನ್ನು ನೋಡುತ್ತಿದ್ದರೆ ನೀನು ವಾಲಿಗಿಂತ ವೀರನೆಂದು ನಮಗೆ ನಂಬಿಕೆ ಬರುತ್ತಿದೆ. ಆದರೆ ಸುಗ್ರೀವ, ನಾನು ಯಾವ ಕಾರ್ಯವನ್ನು ಮಾಡಿದರೆ ನಿನಗೆ ವಾಲಿಯ ವಧೆಯ ವಿಷಯದಲ್ಲಿ ನನ್ನ ಮೇಲೆ ನಂಬಿಕೆ ಉಂಟಾಗುತ್ತದೆ? ಸುಗ್ರೀವ, ನನ್ನ ಸಹೋದರನ ಪರಾಕ್ರಮದ ಬಗ್ಗೆ ಇದುವರೆಗೂ ಶಂಕೆ ಪಟ್ಟವರು ಯಾರೂ ಇಲ್ಲ. ನಿನ್ನ ಶಂಕೆಯನ್ನು ದೂರ ಮಾಡಲು ನಾವು ಏನು ಮಾಡಬೇಕು ಹೇಳು? ನಾವು ಸಾಲು ವೃಕ್ಷಗಳ ಬಳಿಗೆ ಹೋಗೋಣ. ಏನು ಮಾಡಬೇಕೆಂದು ಅಲ್ಲಿಯೇ ಹೇಳುತ್ತೇನೆ. ಬನ್ನಿ.
ಒಪ್ಪಿಕೋ ಒಪ್ಪಿಕೋ. ಜೊತೆ ಇಂದು ನೀನು ಬರಿಗೈಲಿ ಬಂದಿರುವೆ. ನಮ್ಮ ಶ್ರಮ ಪರಿಹಾರಕ್ಕೆ ಪಾನೀಯವನ್ನು ತಂದಿಲ್ಲ, ಹಣ್ಣುಗಳನ್ನು ತಂದಿಲ್ಲ. ಏಕೆ ತ್ರಿಜಟೆ? ಏನು ಕಾರಣ? ಅಥವಾ ನಮ್ಮ ಮೇಲೆ ನಿನ್ನ ಪ್ರೀತಿ ಹೊರಟು ಹೋಯಿತೆ? ಇಲ್ಲ ಗೆಳತಿಯರೇ, ಪ್ರೀತಿ ಹೋಗಿಲ್ಲ, ಅದು ಹೆಚ್ಚಾಗಿದೆ. ಅದಕ್ಕೆ ನಾನು ಬರಿಗೈಯಲ್ಲಿ ಬಂದಿರುವೆ. ಇದೇನು ಪ್ರೀತಿ ಹೆಚ್ಚಾದ್ರೆ ಬರಿಗೈಲಿ ಬರೋದೆ? ನಿನ್ನ ಪ್ರೀತಿ ಕಡಿಮೆಯಾಗಿದ್ದರೆ ಚೆನ್ನಾಗಿರುತ್ತಿತ್ತು. ಆಗ ಹಣ್ಣು ಪಾನೀಯಗಳು ಸಿಗುತ್ತಿತ್ತು. ನಿರಾಸೆ ಪಡಬೇಡಿ, ಇನ್ನೂ ಹೆಚ್ಚಿನದು ನಿಮಗೆ ಸಿಗಲಿ ಎಂದು ನಾನು ಬರಿಗೈಯಲ್ಲಿ ಬಂದಿರುವೆ. ಬಹಳ ದಿನಗಳಿಂದ ನೀವು ಈ ಅಶೋಕವನದಿಂದ ಹೊರಗೆ ಹೋಗಿಲ್ಲ. ಈ ದಿನವಾದರೂ ಹೋಗಿ ನಿಮ್ಮ ಇಷ್ಟ ಜನರನ್ನು ಭೇಟಿ ಮಾಡಿ ತಿಂದು ಕುಡಿದು ಆನಂದ ಪಡಿ. ನೀವು ಬರುವವರೆಗೂ ನಿಮ್ಮ ಪರವಾಗಿ ನಾನು ಇಲ್ಲಿ ಇದ್ದು ಸೀತೆಯ ಕಾವಲು ಕಾಯುವೆ. ಹೌದೇ? ಹಾಗಾದ್ರೆ ನಾವು ಹೊರಗೆ ಹೋಗಿ ಬರಬಹುದೇ? ಇದರಿಂದ ನಮ್ಮ ಪ್ರಭುಗಳ ಕೋಪಕ್ಕೆ ಗುರಿಯಾಗುವುದಿಲ್ಲವೇ? ನಿಮ್ಮ ಪರವಾಗಿ ನಾನಿರುವೆನಲ್ಲ. ಅಲ್ಲದೆ ಪ್ರಭುಗಳಿಗೆ ಈ ವಿಷಯ ಗೊತ್ತಾದರೆ ತಾನೆ. ನಾವು ಬರುವವರೆಗೂ ಕಾಯುತ್ತೀಯಾ? ಏಕೆ, ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲವೇ? ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ಈ ವಿಷಯ ನನಗಲ್ಲದೆ ಬೇರೆ ಯಾರಿಗೂ ತಿಳಿಯುವುದು ಸಾಧ್ಯವಿಲ್ಲ. ಸರಿ ಸರಿ ಸರಿ, ಈಗಲೇ ಹೋಗುತ್ತೇವೆ. ಸುಗ್ರೀವ, ಸಾಲು ವೃಕ್ಷಗಳ ಬಳಿಗೆ ಬಂದಿದ್ದಾಯ್ತು. ಈಗ ಏನು ಮಾಡಬೇಕೆಂದು ಹೇಳು. ವಾಲಿಯು ಇಂಥ 100 ಸಾಲ ವೃಕ್ಷಗಳನ್ನು ಸುಲಭವಾಗಿ ಧ್ವಂಸ ಮಾಡಬಲ್ಲ. ಅಂದರೆ ರಾಮಚಂದ್ರನು ಹಾಗೆ ಧ್ವಂಸ ಮಾಡಬೇಕೆ? ಬೇಡ ಲಕ್ಷ್ಮಣ. ಈ 7 ಸಾಲ ವೃಕ್ಷಗಳಲ್ಲಿ ಒಂದನ್ನು ರಾಮಚಂದ್ರನು ತನ್ನ ಒಂದೇ ಬಾಣದಿಂದ ಸೀಳಿದರೆ ರಾಮನಿಂದ ವಾಲಿ ಹತನಾಗುತ್ತಾನೆಂದು ನನಗೆ ನಂಬಿಕೆ ಬರುತ್ತದೆ. ಮಹಾನುಭಾವ, ಪುರುಷೋತ್ತಮ, ನಿನ್ನ ಪರಾಕ್ರಮವನ್ನು ಕಣ್ಣಾರೆ ಕಂಡ ನಾವೇ ಧನ್ಯರು. ರಾಮಚಂದ್ರ, ತೇಜಸ್ಸಿನಲ್ಲಿ ಆ ಸೂರ್ಯನು ಹೇಗೆ ಶ್ರೇಷ್ಠನೋ, ಪರ್ವತಗಳಲ್ಲಿ ಹಿಮವಂತನು ಹೇಗೆ ಶ್ರೇಷ್ಠನೋ, ಹಾಗೆಯೇ ನೀನು ಪರಾಕ್ರಮದಲ್ಲಿ ಮನುಷ್ಯರಲ್ಲಿಯೇ ಶ್ರೇಷ್ಠನಾಗಿರುವೆ. ರಾಮಚಂದ್ರ ಪ್ರಭು, ನಿಮ್ಮ ಪರಾಕ್ರಮದಲ್ಲಿರುವ ನಂಬಿಕೆ ನಮಗೀಗ ದೃಢವಾಯಿತು. ನಮ್ಮ ಪ್ರಭುವಿನ ಮಾತಿಗೆ ಬೆಲೆ ಕೊಟ್ಟು ಸ್ವಲ್ಪವೂ ಬೇಸರ ಪಟ್ಟುಕೊಳ್ಳದೆ ತಮ್ಮ ಬಲ ಪ್ರದರ್ಶನ ಮಾಡಿದಿರಿ. ಇದು ನಿಮ್ಮ ಉದಾರ ಗುಣ. ಹೌದು ರಾಮಚಂದ್ರ ಪ್ರಭು, ನೀವು ಸಾಹಸದಲ್ಲಿ ಮಾತ್ರವಲ್ಲ, ಸದ್ಗುಣಗಳಲ್ಲೂ ಶ್ರೇಷ್ಠರೇ. ಇನ್ನು ವಾಲಿಯ ಭಯ ನಿವಾರಣೆಯಾಗುವುದರಲ್ಲಿ ಕಿಂಚಿತ್ತೂ ಸಂದೇಹವಿಲ್ಲ. ಸುಗ್ರೀವ, ಪುರುಷೋತ್ತಮನಾದ ಶ್ರೀರಾಮನ ಗುಣ ಪರಾಕ್ರಮಗಳನ್ನು ಪರೀಕ್ಷಿಸುವ ಉದ್ದಟತನ ಎಂದಿಗೂ ಯಾರಿಂದಲೂ ನಡೆಯಬಾರದು. ಇಲ್ಲ ಹನುಮಂತ, ಇನ್ನೆಂದೂ ಇಂಥ ಕಾರ್ಯ ನಡೆಯುವುದಿಲ್ಲ.
ರಾಮಚಂದ್ರ, ನನ್ನಿಂದ ಅಪರಾಧವಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸು. ಇಲ್ಲ ಮಿತ್ರ, ಕ್ಷಮಿಸಬೇಕಾದ ಅಪರಾಧ ಯಾವುದೂ ನಡೆದಿಲ್ಲ. ಇಂತಹ ಸಂದರ್ಭದಲ್ಲಿ ನೀನು ನಡೆದುಕೊಂಡಿದ್ದು ಹಿತವಾಗಿಯೇ ಇದೆ. ಈಗ ನನ್ನ ನಂಬಿಕೆ ಅಚಲವಾಗಿದೆ ರಾಮಚಂದ್ರ. ದೈತ್ಯ ದಾನವರನ್ನು ಅಡಗಿಸುವ ಸಾಮರ್ಥ್ಯವುಳ್ಳ ನೀನು ವಾಲಿಯನ್ನು ಸಂಹಾರ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ರಾಮಚಂದ್ರ, ನಿನ್ನ ಸ್ನೇಹ ಭಾಗ್ಯದಿಂದ ನನ್ನ ದುಃಖ ದೂರವಾಯಿತು. ನಿನ್ನ ಮೇಲಿನ ಪ್ರೀತಿ ಅಭಿಮಾನಗಳಿಂದ ಹೃದಯ ತುಂಬಿ ಬರುತ್ತಿದೆ. ರಾಘವ, ನಮ್ಮ ಸ್ನೇಹಕ್ಕಾಗಿ ನನ್ನ ಸೋದರ ವಾಲಿಯನ್ನು ಕೂಡಲೇ ಸಂಹರಿಸು. ಆಗಲಿ ಸುಗ್ರೀವ, ನೀನು ನಿನ್ನ ಸೋದರ ವಾಲಿಯನ್ನು ನಿನ್ನೊಡನೆ ಯುದ್ಧ ಮಾಡಲು ಆಹ್ವಾನಿಸು. ನಾನು ಅವನನ್ನು ವಧಿಸಲು ಸಿದ್ಧನಾಗಿರುತ್ತೇನೆ. ಕೃತಾರ್ಥನಾದೆ ರಾಮಚಂದ್ರ, ಕೃತಾರ್ಥನಾದೆ. ಸೀತಾದೇವಿ, ರಾವಣ ತಾನು ಅಜೇಯನೆಂದು ಬ್ರಹ್ಮನಿಂದ ವರ ಪಡೆದಿರುವುದನ್ನು ಹೇಳಿದ ಮೇಲೆ ನಿನ್ನ ಚಿಂತೆ ಹೆಚ್ಚಾಗಿರುವಂತಿದೆ. ರಾವಣ ಅಂಥ ವರವನ್ನು ಪಡೆದಿರುವುದು ನಿಜ. ಹಾಗಾದರೆ ನನ್ನ ಸ್ವಾಮಿ ರಾವಣನನ್ನು ಗೆಲ್ಲುವುದು ಹೇಗೆ? ಅದಕ್ಕೆ ಖಂಡಿತ ಬಾಧಕವಿಲ್ಲ. ಏಕೆಂದರೆ ರಾವಣ ವರ ಪಡೆಯುವಾಗ ನರರಿಂದ ಸಾವು ಬರಬಾರದು ಎಂದು ಕೇಳಲಿಲ್ಲ. ಮಾನವರು ಎಷ್ಟರವರು ಎಂದು ಉಪೇಕ್ಷಿಸಿದ. ಅದರಂತೆ ವಾನರರಿಂದ ಸೋಲಬಾರದು ಎಂದು ಅವನು ಕೇಳಲಿಲ್ಲ. ವಾನರರಿಂದ ಸೋಲಾಗಲಿ ಎಂಬ ನಂದಿಯ ಶಾಪವೂ ಅವನಿಗಿದೆ. ನಂದಿಯ ಶಾಪವೇ? ಅದೇನು? ರಾಕ್ಷಸಿಯರು ಏಕೋ ಬೇಗ ಹಿಂದಿರುಗುವಂತಿದೆ. ನಂದಿಯ ಶಾಪದ ವಿಷಯವನ್ನು ನಾನು ಮತ್ತೊಮ್ಮೆ ಹೇಳುವೆ. ನೀನು ನಿಶ್ಚಿಂತೆಯಿಂದಿರು. ರಾಮಚಂದ್ರ, ಇದೇ ನನ್ನ ಅಣ್ಣ ವಾಸ ಮಾಡುತ್ತಿರುವ ಗುಹೆ. ಇಲ್ಲಿಯೇ ವಾಲಿಯು ಸಕಲ ರಾಜವೈಭವಗಳಿಂದ ಮೆರೆಯುತ್ತಿದ್ದಾನೆ. ಸುಗ್ರೀವ, ಆ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು. ಆಗಲಿ ರಾಮಚಂದ್ರ. ನಾನು ಧನುರ್ಬಾಣಗಳೊಂದಿಗೆ ಮರೆಯಲ್ಲಿ ನಿಂತಿರುತ್ತೇನೆ. ಅವನನ್ನು ಆಹ್ವಾನಿಸು, ಯುದ್ಧವನ್ನು ಆರಂಭಿಸು. ಸೂಕ್ತ ಸಮಯದಲ್ಲಿ ನನ್ನ ಬಾಣ ಅವನನ್ನು ವಧಿಸುತ್ತದೆ. ಓ ವಾಲಿ, ನನ್ನನ್ನು ರಾಜ್ಯಭ್ರಷ್ಟನನ್ನಾಗಿಸಿ ನನ್ನ ಪತ್ನಿಯನ್ನು ಅಪಹರಿಸಿದ ಪಾತಕಿ, ನೀನು ಮಾಡಿದ ಪಾಪ ಕಾರ್ಯಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಬಂದಿರುವನು. ಹೊರಗೆ ಬಾ, ಬಂದು ನನ್ನೊಡನೆ ಯುದ್ಧ ಮಾಡು. ಬಾ ಹೊರಗೆ. ಏ ವಾಲಿ, ನಾನು ಕೂಗುತ್ತಿದ್ದರೂ ಏಕೆ ಹೊರಗೆ ಬರುತ್ತಿಲ್ಲ? ಇಷ್ಟೇನು ನಿನ್ನ ಶಕ್ತಿ ಸಾಮರ್ಥ್ಯ? ನೀನೇನು ವೀರನೋ ಹೇಡಿಯೋ? ಹೇಡಿ ಆಗಿದ್ದರೆ ಕಿಷ್ಕಿಂಧೆಯನ್ನು ನನಗೆ ಬಿಟ್ಟುಕೊಡು. ನನ್ನ ಪತ್ನಿ ರುಮೆಯನ್ನು ತಂದು ನನಗೊಪ್ಪಿಸು. ಹೇ ವಾಲಿ, ನೀನು ಹೊರಗೆ ಬರುತ್ತೀಯೋ ಇಲ್ಲ ನಾನೇ ಒಳಗೆ ಬರಲೋ? ಎಲ್ಲವೋ ಸುಗ್ರೀವ, ಎಲ್ಲಿಂದ ಬಂತು ನಿನಗೆ ಇಂಥ ಧೈರ್ಯ? ನನಗೆ ಪಂಥಹಾವನ ನೀಡಲು ಬಂದಿರುವೆಯಾ ಅಥವಾ ನನ್ನ ಕೈಯಿಂದ ಸಾಯಲು ಬಂದಿರುವೆಯಾ? ಸಾಯುವವನು ನಾನಲ್ಲ, ನೀನು. ಏನಂದೆ?
ಲಕ್ಷ್ಮಣ, ಇಬ್ಬರು ಒಂದೇ ರೀತಿಯಲ್ಲಿದ್ದಾರೆ. ಸುಗ್ರೀವ ಯಾರು, ವಾಲಿ ಯಾರು ಎಂದು ತಿಳಿಯಲಾಗುತ್ತಿಲ್ಲವಲ್ಲ? ಹೌದು ಸಹೋದರ, ಇಬ್ಬರು ಒಂದೇ ರೀತಿ ಇದ್ದಾರೆ. ವಾಲಿಗೆಂದು ಬಿಟ್ಟ ಬಾಣ ಸುಗ್ರೀವನಿಗೆ ತಾಗಿದರೆ ದೊಡ್ಡ ಅನಾಹುತವೇ ಆಗುತ್ತದೆ. ಯಾರು ಯಾರೆಂದು ಖಚಿತವಾಗಿ ತಿಳಿಯದೆ ನಾನು ಬಾಣವನ್ನು ಪ್ರಯೋಗಿಸಿದೆ. ಈ ರಾಮಚಂದ್ರ ಇನ್ನೂ ವಾಲಿಯ ಮೇಲೆ ಬಾಣ ಪ್ರಯೋಗಿಸಲಿಲ್ಲ. ಅಯ್ಯೋ, ನನಗಿಂತ ಬಲವಂತನಾದ ವಾಲಿ ನನ್ನನ್ನು ಕೊಂದು ಬಿಡುತ್ತಾನಲ್ಲ. ರಾಮ ಏಕೆ ತಡ ಮಾಡುತ್ತಿದ್ದಾನೆ? ಅಯ್ಯೋ, ನಮ್ಮ ಪ್ರಭು ಸುಗ್ರೀವ ಮಹಾರಾಜರನ್ನು ವಾಲಿ ಕೆಳಗೆ ಕೆಡವಿಕೊಂಡು ಹೊಡೆಯುತ್ತಿದ್ದಾನಲ್ಲ. ಅಯ್ಯೋ, ನಮ್ಮ ಪ್ರಭು ಸುಗ್ರೀವನ ಪಾಡು ನೋಡಲಾಗುತ್ತಿಲ್ಲವಲ್ಲ. ಹೀಗೆ ಆದರೆ ನಮ್ಮ ಸುಗ್ರೀವ ಪ್ರಭು ಸತ್ತು ಹೋಗುತ್ತಾರೆ. ಅಯ್ಯೋ, ಕೊಟ್ಟ ಮಾತನ್ನು ಮರೆತು ರಾಮ ಏಕೆ ಸುಮ್ಮನಿದ್ದಾನೆ? ಅಯ್ಯೋ, ನಮ್ಮ ಪ್ರಭುವಿಗೆ ಎಂತ ಅಪಮಾನವಾಯಿತು. ರಾಮನನ್ನು ನಂಬಿ ನಮ್ಮ ಸುಗ್ರೀವ ಪ್ರಭುಗಳು ವಾಲಿಯ ಹೊಡೆತಗಳನ್ನು ತಿನ್ನಬೇಕಾಯಿತು. ಅಷ್ಟೆಲ್ಲ ಹೇಳಿದ ಶ್ರೀರಾಮ ಕೊಟ್ಟ ಮಾತಿನಂತೆ ಏಕೆ ನಡೆಯಲಿಲ್ಲ? ಛೇ, ಎಂಥ ನಂಬಿಕೆ ದ್ರೋಹ! ಇದನ್ನು ಹೇಗಾದ್ರೂ ಮಾಡಿ ನಾವು ತಿಳಿಯಲೇಬೇಕು. ಓಡಿ ಹೋದ. ಓಡಿ ಹೋದ ಹೇಳಿ. ಇದೇನು ಆಶ್ಚರ್ಯ ಸೀತೆ, ಸದಾ ಎಚ್ಚರಿಕೆಯಿಂದಿದ್ದು ಕಾವಲು ಕಾಯುತ್ತಿದ್ದ ಈ ರಾಕ್ಷಸಿಯರು ನಿದ್ರಿಸುತ್ತಿರುವರಲ್ಲ. ಓಹೋ, ನಾನು ಕೊಡುತ್ತಿದ್ದಂತಹ ನಿದ್ರೆ ಬರಿಸುವ ಹಣ್ಣು ಮತ್ತು ಪಾನೀಯಗಳನ್ನು ಬೇರೆ ಯಾರಾದರೂ ಕೊಟ್ಟಿರಬೇಕು. ಇಲ್ಲ ತ್ರಿಜಟೆ, ಬೇರೆ ಯಾರೂ ಏನೂ ಕೊಡಲಿಲ್ಲ. ಇವರು ಸಹಜವಾದ ನಿದ್ರೆಯನ್ನೇ ಮಾಡುತ್ತಿದ್ದಾರೆ. ಮೊದಲಾದರೆ ಬಹಳ ಕಷ್ಟವಾದರೂ ಎಚ್ಚರದಿಂದಿರುತ್ತಿದ್ದರು. ಈಗ ಅಷ್ಟೊಂದು ಎಚ್ಚರದ ಅಗತ್ಯವಿಲ್ಲ ಎಂಬ ಭಾವನೆ ಬಂದಿರಬೇಕು. ನಿಜ ಸೀತೆ, ನಿನ್ನ ಸ್ವಭಾವದ ಪರಿಚಯ ಇವರಿಗಾಗಿದೆ. ನೀನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದಿಲ್ಲ ಎಂಬ ಭರವಸೆಯೂ ಉಂಟಾಗಿದೆ. ನಿನ್ನ ಬಗ್ಗೆ ಅವರ ಆತಂಕವೂ ಕಡಿಮೆಯಾಗಿದೆ. ಅದಕ್ಕೆ ಈ ನಿರಾಳವಾದ ನಿದ್ರೆ, ಈ ಕರ್ಕಶವಾದ ಗೊರಕೆ.
ಸೀತೆ, ನಿನ್ನನ್ನೊಂದು ಮಾತು ಕೇಳಲೆ? ಕೇಳು ತ್ರಿಜಟೆ. ಹಸಿವು, ನಿದ್ರೆ, ಬಾಯಾರಿಕೆಯನ್ನು ತಡೆಯುವುದು ರಾಕ್ಷಸರಾದ ನಮಗೂ ಕಠಿಣ. ಆದರೆ ನೀನು ಮಾತ್ರ ಹೇಗೆ ಆ ಬಾಧೆಯನ್ನು ಮೀರಿದ ಚೈತನ್ಯದಿಂದಿರುವೆ? ನನ್ನ ಸ್ವಾಮಿಯ ಮೇಲೆ ಇಂದ್ರಾದಿ ದೇವತೆಗಳಿಗಿರುವ ಭಕ್ತಿ, ಗೌರವ. ಸೀತೆ, ದುಃಖತಪ್ತಳಾದ ನೀನು ನಿದ್ರಾ ಆಹಾರಗಳನ್ನು ತೊರೆದು ಸಂಕಟ ಪಡುತ್ತಿರುವುದು ಗೊತ್ತಿದೆ. ಅದಕ್ಕಾಗಿ ಮಂತ್ರಪೂತವಾದ ಈ ಪಾಯಸವನ್ನು ಬ್ರಹ್ಮದೇವನು ಕಳುಹಿಸಿಕೊಟ್ಟಿದ್ದಾನೆ. ಇದನ್ನು ನೀನು ಸೇವಿಸಿದರೆ 1 ವರ್ಷವಾದರೂ ನಿನಗೆ ಹಸಿವು, ಬಾಯಾರಿಕೆ ಬಾಧಿಸುವುದಿಲ್ಲ. ಅದೇ ನನಗೆ ಈ ಶಕ್ತಿಯನ್ನು ನೀಡಿದೆ ತ್ರಿಜಟೆ. ನಿಜ ಸೀತೆ, ನಿನ್ನ ಪಾತಿವ್ರತ್ಯವೇ ನಿನಗೆ ಆ ದೇವತೆಗಳ ಕರುಣೆ ದೊರೆಯುವಂತೆ ಮಾಡಿದೆ. ಆದರೆ ಆ ರಾವಣನ ಅಹಂಕಾರವೇ ಆ ದೇವತೆಗಳ ಶಾಪದಿಂದ ವಿನಾಶವನ್ನು ತರುತ್ತದೆ. ತ್ರಿಜಟೆ, ರಾವಣನಿಗೆ ಒದಗಿದ ನಂದಿಯ ಶಾಪದ ಬಗ್ಗೆ ಹೇಳುತ್ತೇನೆ ಎಂದೆ. ರಾಮಚಂದ್ರ, ಏಕೆ ಹೀಗೆ ಮಾಡಿದೆ? ಆಲಿಯಿಂದ ನನ್ನನ್ನು ಈ ರೀತಿ ಘಾಸಿಗೊಳಿಸುವುದರ ಬದಲು ನೀನೇ ಕೊಂದು ಬಿಡಬಹುದಾಗಿತ್ತಲ್ಲವೇ? ಸಾವಧಾನ ಸುಗ್ರೀವ ಪ್ರಭು, ಸಾವಧಾನ. ಆತುರದಲ್ಲಿ ಆಡಬಾರದ ಮಾತು ಬಾಯಿಂದ ಬಂದು ಬಿಟ್ಟಿತು. ಇಲ್ಲ, ನಾನು ವಿವೇಕ ಶೂನ್ಯನಾಗಿ ವರ್ತಿಸುತ್ತಿಲ್ಲ ಹನುಮಂತ. ಆದರೆ ರಾಮನು ಏಕೆ ಹೀಗೆ ಮಾಡಿದನೆಂದು ನಾನು ಕೇಳುತ್ತಿರುವುದು ನ್ಯಾಯವಾಗಿಯೇ ಇದೆ ಎಂದು ನಾನು ಭಾವಿಸುತ್ತೇನೆ. ಹೌದು ಹನುಮಂತ, ಸುಗ್ರೀವನಿಗೆ ಆ ಅಧಿಕಾರವಿದೆ. ರಾಘವ, 7 ಸಾಲು ವೃಕ್ಷಗಳನ್ನು ಒಂದೇ ಬಾಣದಿಂದ ನೀನು ಧರೆಗುಳಿಸಿದಾಗಲೇ ನಿನ್ನ ಪರಾಕ್ರಮವೆಷ್ಟೆಂದು ನನಗೆ ಮನವರಿಕೆಯಾಗಿದೆ. ವಾಲಿಯನ್ನು ಯುದ್ಧಕ್ಕೆ ಕರೆಯುವಂತೆ ನೀನೇ ನನ್ನನ್ನು ಪ್ರಚೋದಿಸಿದೆ. ಆದರೆ ವಾಲಿಯತ್ತ ಬಾಣ ಪ್ರಯೋಗಿಸದೆ ನಾನು ಈ ರೀತಿ ಚಿಂತಾಜನಕವಾಗುವಂತೆ ಏಕೆ ಮಾಡಿದೆ ರಾಮಚಂದ್ರ? ಏಕೆ ಮಾಡಿದೆ? ಅದಕ್ಕೆ ಕಾರಣವಿದೆ ಸುಗ್ರೀವ. ವೃತ ರಾಮನನ್ನು ಆಕ್ಷೇಪಿಸಬೇಡ. ಕಾರಣ ಅಂತ ಕಾರಣವಾದರೂ ಏನು ಲಕ್ಷ್ಮಣ? ಈ ರೀತಿ ನೆಪ ಹುಡುಕುವುದರ ಬದಲು ನೇರವಾಗಿ ವಾಲಿಯನ್ನು ಕೊಲ್ಲುವುದಿಲ್ಲ ಎಂದು ಹೇಳಿಬಿಟ್ಟಿದ್ದರೆ ಅವನನ್ನು ಯುದ್ಧಕ್ಕೆ ಕರೆದು ಈ ರೀತಿ ಪೆಟ್ಟುಗಳನ್ನು, ಅವಮಾನವನ್ನು ಅನುಭವಿಸಬೇಕಾಗಿರಲಿಲ್ಲ. ಸುಗ್ರೀವ, ನೀನು ಕೋಪದಿಂದ ನನ್ನನ್ನು ಆಕ್ಷೇಪಿಸುತ್ತಿರುವೆ ಎಂದು ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ. ಆದರೆ ನಾನು ಬಾಣವನ್ನು ಏಕೆ ಪ್ರಯೋಗಿಸಲಿಲ್ಲವೆಂದು ಕೇಳು. ಸುಗ್ರೀವ, ನೀನು ಹಾಗೂ ವಾಲಿ ಜೊತೆಗೆ ನಿಂತಾಗ ವಾಲಿ ಯಾರು, ಸುಗ್ರೀವ ಯಾರು ಎಂದು ಕಂಡು ಹಿಡಿಯಲಾಗುವುದಿಲ್ಲ. ನಿಮ್ಮ ರೂಪ, ದೇಹ ದಾಢ್ಯ, ಭಂಗಿ ಎಲ್ಲವೂ ಏಕರೂಪವಾಗಿವೆ. ವಾಲಿಗೆ ಬಿಟ್ಟ ಬಾಣ ನಿನ್ನನ್ನು ಘಾತಿಸಿದರೆ ಎಂದು ನಾನು ಭಯದಿಂದ ತಟಸ್ಥನಾಗಬೇಕಾಯಿತು. ಹೌದು ಸುಗ್ರೀವ, ನಿಮ್ಮಿಬ್ಬರ ರೂಪ ಸಾದೃಶ್ಯದಿಂದ ನನಗೂ ಗೊಂದಲ ಉಂಟಾಯಿತು. ನನ್ನ ಮಾತು ನಂಬು ಸುಗ್ರೀವ. ರಾಮಚಂದ್ರ, ನಿಮ್ಮ ಮಾತು ಸರಿಯಾಗಿದೆ. ಎಷ್ಟೋ ವರ್ಷಗಳ ಬಳಿಕ ನಮಗೆ ಒಂದೊಂದು ಸಲ ಇಂತಹ ಸಂದಿಗ್ಧ ಉಂಟಾಗುವುದು ಎಂದ ಮೇಲೆ ಮೊದಲ ಸಲ ನೋಡಿದಾಗ ನಿಮಗೆ ಇಂತಹ ಗೊಂದಲ ಉಂಟಾಗುವುದು ಸಹಜ. ಹೌದು, ನಾವಾದರೂ ಇದನ್ನು ಮೊದಲೇ ಹೇಳಬೇಕಾಗಿತ್ತು. ಸುಗ್ರೀವ ಮಿತ್ರ, ಈಗಲಾದರೂ ನನ್ನ ಮೇಲಿನ ಕೋಪ ಹೋಯಿತೆ? ನಾನು ತಪ್ಪು ಮಾಡಿಲ್ಲವೆಂದು ನಿನಗೆ ನಂಬಿಕೆ ಬಂತೆ? ನಿನ್ನ ಮಾತು ನಿಜ ರಾಮಚಂದ್ರ. ಈಗ ನನಗೆ ನಂಬಿಕೆ ಬಂತು. ನಾನು ಆಕಸ್ಮಿಕವಾಗಿ ಆತುರಪಟ್ಟು ಬಾಣವನ್ನು ಪ್ರಯೋಗಿಸಿ ನೀನು ಅವಸಾನ ಹೊಂದಿದ್ದರೆ ನಾನು ಅಪಕೀರ್ತಿಗೆ ಗುರಿಯಾಗುತ್ತಿರಲಿಲ್ಲವೇ? ಹೌದು ರಾಮಚಂದ್ರ, ವೃತ ನಿನ್ನನ್ನು ಆಕ್ಷೇಪಿಸಿದ್ದಕ್ಕೆ
ನನ್ನನ್ನು ಕ್ಷಮಿಸು. ಮಿತ್ರ, ಈಗ ನಾನು ನನ್ನ ಸೋದರ ಲಕ್ಷ್ಮಣ ನಿನ್ನ ಅಧೀನದಲ್ಲಿದ್ದೇವೆ. ನಿನಗೆ ಅಭಯವನ್ನು ನೀಡಿ ನಿನ್ನನ್ನು ಕೊಲ್ಲುವುದು ಮಹಾಪಾತಕವಾಗುತ್ತದೆ. ಸುಗ್ರೀವ, ಈಗ ನೀನು ಮತ್ತೆ ವಾಲಿಯ ಗುಹೆಯ ಬಳಿಗೆ ಹೋಗಿ ಅವನನ್ನು ಮತ್ತೆ ಯುದ್ಧಕ್ಕೆ ಆಹ್ವಾನಿಸು. ಮತ್ತೆ ಯುದ್ಧಕ್ಕೆ ಕರೆಯುವುದೇ? ಇಲ್ಲ, ಈ ಸಾರಿ ಅವನ ಕೈಗೆ ಸಿಕ್ಕರೆ ಅವನು ನನ್ನನ್ನು ಕೊಂದೇ ಬಿಡುತ್ತಾನೆ. ಸಂದೇಹ ಬೇಡ ಮಿತ್ರ, ಈ ಸಲ ನಾನು ವಾಲಿಯನ್ನು ಖಂಡಿತ ಸಂಹರಿಸುತ್ತೇನೆ. ಆದರೆ ಅದಕ್ಕೆ ಮೊದಲು ನಿನ್ನನ್ನು ಗುರುತಿಸಲು ನಾವು ಒಂದು ಗುರುತನ್ನು ಮಾಡಿಕೊಳ್ಳಬೇಕು. ಅದು ಹೇಗೆ? ಶುಭ ಲಕ್ಷಣಯುಕ್ತವಾದ ಒಂದು ಹೂಮಾಲೆಯನ್ನು ನಮ್ಮ ಪ್ರಭುವಿನ ಕೊರಳಿಗೆ ಹಾಕಿ ಸುಲಭವಾಗಿ ಗುರುತಿಸಬಹುದು. ಒಳ್ಳೆ ಆಲೋಚನೆ ಹನುಮಂತ. ಆ ಗುರುತಿನಿಂದ ನಾನು ವಾಲಿಯ ಮೇಲೆ ಬಾಣ ಪ್ರಯೋಗ ಮಾಡಬಹುದು. ತ್ರಿಜಟೆ, ರಾವಣನಿಗೆ ಒದಗಿದ ನಂದಿಯ ಶಾಪದ ಬಗ್ಗೆ ಹೇಳುತ್ತೇನೆ ಎಂದೆ. ಹೇಳುತ್ತೇನೆ ಸೀತೆ. ದಶಕಂಠ ರಾವಣ ಅಲಕಾನಗರಿಯಲ್ಲಿ ಜಯ ಸಾಧಿಸಿದ. ಕುಬೇರನ ಪುಷ್ಪಕ ವಿಮಾನವನ್ನು ಎತ್ತಿಕೊಂಡು ಕೈಲಾಸ ಪರ್ವತದ ಕಡೆಗೆ ಬಂದ. ಮಾರೀಚ, ಆ ಹೇಳಿ ಕುಬೇರ ಓಡಿ ಹೋದ. ಇನ್ನು ಈ ಪುಷ್ಪಕ ವಿಮಾನ ನಮ್ಮದೇ. ಮಾರೀಚ, ಈ ಪುಷ್ಪಕ ವಿಮಾನ ನಿಲ್ಲಲು ಕಾರಣವೇನು? ದೇವ, ದಾನವ, ಯಕ್ಷ, ಗಂಧರ್ವ ಯಾರೇ ಆದರೂ ಇತ್ತ ಕಡೆ ಸಂಚರಿಸೋ ಹಾಗಿಲ್ಲ. ನಾನು ಕೆರಳಿದರೆ ಆ ಶಂಕರನು ವಿಹರಿಸುತ್ತಿರುವ ಈ ಪರ್ವತವನ್ನೇ ಕಿತ್ತೆಸೆಯುತ್ತೇನೆ. ಎಲ್ಲವೋ ರಾವಣ, ಮೂರ್ಖನಂತೆ ವರ್ತಿಸಬೇಡ. ಮೂರ್ಖನಂತೆ ವರ್ತಿಸುತ್ತಿರುವುದು ನಾನಲ್ಲ, ನೀನು. ಮಂಗನಂತೆ ಕುಚೇಷ್ಟೆಯ ಮಾತುಗಳನ್ನಾಡುತ್ತಿರುವ ದುರುಳ. ಎಲ್ಲವೋ ದುರಂಕಾರಿ, ನನ್ನನ್ನೇ ಮಂಗನೆಂದು ಹೀಯಾಳಿಸಿದಲ್ಲವೇ? ಆ ಮಂಗನ ಮುಖದ ವಾನರೇ ನಿನ್ನ ಅಪಜಯಕ್ಕೆ ಕಾರಣವಾಗಲಿ. ಹೀಗೆ ರಾವಣ ನಂದಿಯ ಶಾಪಕ್ಕೆ ಗುರಿಯಾದ. ಹಾಗಾದರೆ ಅಜೇಯನೆಂದು ಅಹಂಕಾರದಿಂದ ಮೆರೆಯುತ್ತಿರುವ ಆ ರಾವಣನ ಮೇಲೆ ವಾನರರು ಹೋರಾಡಬಹುದು, ಅವನನ್ನು ಸೋಲಿಸಬಹುದು. ಜಯ ಲಂಕೇಶ್ವರ. ಪ್ರಭು, ನಾವು ನಿಮ್ಮ ಆಜ್ಞೆಯಂತೆ ದಂಡಕಾರಣ್ಯಕ್ಕೆ ಹೋಗಿ ಬಂದೆವು ಪ್ರಭು. ರಾಮ ಲಕ್ಷ್ಮಣರ ವಿಷಯವೇನಾದರೂ ತಿಳಿಯಿತೆ? ತಿಳಿಯಿತು ಪ್ರಭು, ಅದಕ್ಕಾಗಿ ಬಂದೆವು. ಸೀತೆಯ ವಿಯೋಗದಿಂದ ಬದುಕಿದ್ದಾರೋ ಅಥವಾ ಸತ್ತೇ ಹೋದರೋ? ಎರಡೂ ಅಲ್ಲ ಪ್ರಭು, ಅವರು ದಂಡಕಾರಣ್ಯದಲ್ಲೇ ಇಲ್ಲವೆಂಬ ವಿಷಯ ತಿಳಿಯಿತು ಪ್ರಭು. ದಂಡಕಾರಣ್ಯದಲ್ಲಿ ಇಲ್ಲವೇ? ಅಂದರೆ ಅವರಿಗೆ ನಮ್ಮ ಹಾಗೆ ಮಾಯಾ ವಿದ್ಯೆ ಏನಾದರೂ ಬರುತ್ತದೆಯೇ? ಪ್ರಭು, ಅವರು ಸೀತೆಯನ್ನು ಹುಡುಕುತ್ತಾ ಕಿಷ್ಕಿಂಧೆಯತ್ತ ಸಾಗಿದ್ದಾರೆಂದು ನಮಗೆ ತಿಳಿಯಿತು. ಕಿಷ್ಕಿಂಧೆಯತ್ತ? ಅಲ್ಲಿ ಮಹಾಪರಾಕ್ರಮಶಾಲಿಯಾದ ವಾಲಿ ಇದ್ದಾನಲ್ಲ. ಆ ವಾಲಿಯ ಪರಾಕ್ರಮ ತಮಗೆ ತಿಳಿದಿಲ್ಲವೇ ಪ್ರಭು? ಹಿಂದೆ ಅವನು ನಿಮ್ಮನ್ನು... ಸಾಕು ಸಾಕು, ಮುಂದೆ ಮಾತನಾಡುವುದು ಬೇಡ. ನೀವುಗಳು ಎಚ್ಚರಿಕೆಯಿಂದ ಗೂಢಚರ್ಯೆಯನ್ನು ಮಾಡಬೇಕು. ಏನಾದರೂ ವಿಶೇಷವಾದ ವಿಷಯವಿದ್ದರೆ ನನಗೆ ಬಂದು ತಿಳಿಸಿ. ಪ್ರಭು. ಜೈ ಲಂಕೇಶ್ವರ. ಈ ರಾಮ ಲಕ್ಷ್ಮಣರು ಕಿಷ್ಕಿಂಧೆಯ ಕಡೆ ಏಕೆ ಹೋದರು? ಆಕಸ್ಮಿಕವಾಗಿ ಹೋದರೆ ಅಥವಾ ಆ ವಾಲಿ ನಿಜಕ್ಕೂ ಮಹಾಪರಾಕ್ರಮಶಾಲಿ? ಇವರೇನಾದರೂ ಅವನ ಬೆಂಬಲ ಪಡೆದರೆ? ಸುಗ್ರೀವ, ಆ ವಾಲಿಯನ್ನು ಮತ್ತೊಮ್ಮೆ ಕರೆ. ರಾಮಚಂದ್ರ,
ವಾಲಿಯನ್ನು ಸಂಹಾರಗೊಳಿಸುವನೆಂಬ ನಿನ್ನ ಪ್ರತಿಜ್ಞಾವಚನವನ್ನು ಸಫಲಗೊಳಿಸು. ಸುಗ್ರೀವ ಪ್ರಭು, ಈಗ ನಿನ್ನನ್ನು ರಾಮಚಂದ್ರ ಪ್ರಭು ಸುಲಭವಾಗಿ ಗುರುತಿಸಬಹುದು. ಮಿತ್ರ, ಆ ವಾಲಿಯಿಂದ ಉಂಟಾಗಿರುವ ಭಯವನ್ನೆಲ್ಲ ನಾನು ನನ್ನ ಒಂದೇ ಬಾಣದಿಂದ ಮುಗಿಸುತ್ತೇನೆ. ಹೌದು ಸುಗ್ರೀವ, ನೀನು ಆ ವಾಲಿಯನ್ನು ಮತ್ತೊಮ್ಮೆ ಕರೆ. ಅವನು ಕೆರಳಿ ವೇಗದಿಂದ ಬರುತ್ತಾನೆ. ಈ ಸಲ ನನ್ನ ಸಹೋದರನ ಬಾಣದಿಂದ ನಿನ್ನ ಆಕಾಂಕ್ಷೆ ಈಡೇರುತ್ತದೆ. ಈಗ ಅವನು ಬಹುಶಃ ತನ್ನ ರಾಣಿವಾಸದಲ್ಲಿರಬಹುದು. ಸ್ತ್ರೀಯರೊಂದಿಗೆ ಇರುವಾಗ ಯಾರೇ ವೀರನಾದರೂ ತನ್ನ ಶತ್ರುವಿನ ಕೆಣಕು ನುಡಿಗಳನ್ನು ಸಹಿಸುವುದಿಲ್ಲ. ವಾಲಿ, ರಾತೃದ್ರೋಹಿ, ಹೊರಗೆ ಬಾ. ಈ ಸಲ ನನ್ನ ಶೌರ್ಯವನ್ನು ನೋಡು. ನಿನ್ನಿಂದ ನನಗಾದ ಅನ್ಯಾಯದ ಪ್ರತಿಕಾರವನ್ನು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಎಲ್ಲವೋ ವಾಲಿ, ಹೊರಗೆ ಬಾ. ನಿಲ್ಲಿ ಸ್ವಾಮಿ, ನೀವೀಗ ಸುಗ್ರೀವನೊಡನೆ ಯುದ್ಧಕ್ಕೆ ಹೋಗುವುದು ನನಗೆ ಸರಿ ಎನಿಸುತ್ತಿಲ್ಲ. ಪ್ರಿಯೆ, ಎಂದು ತಡೆದ ನೀನು ಹಿಂದೇಕೆ ನನ್ನ ತಡೆಯುತ್ತಿರುವೆ? ಆ ನೀಚ ಸುಗ್ರೀವ ನನ್ನಿಂದ ಗಾಯಗೊಂಡು ಓಡಿ ಹೋಗಿ ಮತ್ತೆ ಬಂದು ಕೆರಳಿದರೆ ಯಾರು ತಾನೇ ಸುಮ್ಮನಿರುತ್ತಾರೆ? ಅದೇ ಕಾರಣಕ್ಕೆ ಸ್ವಾಮಿ ನಾನು ಬೇಡವೆನ್ನುತ್ತಿರುವುದು. ಅದೇ ಕಾರಣವೆಂದರೆ? ಸ್ವಾಮಿ, ನಿಮ್ಮಿಂದ ಪೆಟ್ಟು ತಿಂದು ಪರಾಜಿತನಾಗಿ ಓಡಿ ಹೋದ ಸುಗ್ರೀವ ಮತ್ತೆ ನಿಮ್ಮನ್ನು ಯುದ್ಧಕ್ಕೆ ಕರೆಯುತ್ತಿದ್ದಾನೆಂದರೆ ಇದರಲ್ಲಿ ಬೇರೆ ಏನೂ ಇದೆ. ಏನಿರುತ್ತದೆ ತಾರೆ? ಅವನ ಜೀವ ಉಳಿದಿದೆ, ಅಹಂಕಾರ ಕೆರಳಿದೆ. ಅವೆರಡನ್ನು ಈಗಲೇ ಅಡಗಿಸಿ ಬರುತ್ತೇನೆ. ಬೇಡ ಸ್ವಾಮಿ, ಹೊರಗೆ ಬಾ. ಬಾ ಹೊರಗೆ. ಕೇಳಿದಿರಾ? ಅವನು ಇಷ್ಟು ಧೈರ್ಯವಾಗಿ ಕರೆಯುತ್ತಿರುವುದನ್ನು ನೋಡಿದರೆ ನೀವು ಕೆರಳಿ ಹೊರಬರಬೇಕೆಂಬ ಉದ್ದೇಶವಿದೆ. ಸೋತವನು ಮತ್ತೆ ಪಂಥಾಹ್ವಾನ ನೀಡುತ್ತಿರಬೇಕಾದರೆ ಅವನು ನಿಸ್ಸಹಾಯಕನೆಂದು ನನಗನಿಸುತ್ತಿಲ್ಲ. ಅಂದರೆ ಅವನು ಇಷ್ಟು ಬೇಗ ನನಗಿಂತ ಬಲಶಾಲಿಯಾದನೆ? ಇಲ್ಲ ಸ್ವಾಮಿ, ಅವನು ನಿಮಗಿಂತ ಬಲವಂತನಾಗಲು ಸಾಧ್ಯವೇ ಇಲ್ಲ. ಸುಗ್ರೀವ ಈ ಬಾರಿ ಯಾರೋ ಬಲವಂತರ ಸಹಾಯದಿಂದ ಬಂದಿರಬೇಕೆನಿಸುತ್ತಿದೆ. ಅವನ ಸಹಾಯಕ್ಕೆ ಬರಬಲ್ಲ ವೀರರು ಯಾರಿದ್ದಾರೆ? ನನ್ನ ಪರಾಕ್ರಮ ತಿಳಿದ ಯಾರು ತಾನೇ ಆ ಸುಗ್ರೀವನಿಗೆ ಸಹಾಯ ಮಾಡಲು ಸಾಧ್ಯ? ಹಾಗಿದ್ದರೆ ಅವನು ಮೊದಲ ಸಲಕ್ಕೆ ಅವರ ಸಹಾಯ ಪಡೆಯಬಹುದಿತ್ತಲ್ಲ. ಅವರ ಉಪಾಯದಲ್ಲಿ ಏನೋ ತೊಡಕುಂಟಾಗಿರಬಹುದು. ಈ ಬಾರಿ ಸುಗ್ರೀವನ ಜೊತೆಗೆ ಬಲಿಷ್ಠನೊಬ್ಬ ಖಂಡಿತ ಇರುತ್ತಾನೆ. ಬರಲಿ ಬರಲಿ, ಎಂತಹ ಬಲಿಷ್ಠನೇ ಬರಲಿ, ಅವನನ್ನು ಇನ್ನೊಮ್ಮೆ ನನ್ನ ನೆಮ್ಮದಿಯನ್ನು ಕೆಡಿಸದಂತೆ ಆ ಸುಗ್ರೀವನನ್ನು ಮುಗಿಸಿ ಬಂದು ಬಿಡುತ್ತೇನೆ. ನೀನು ಧೈರ್ಯವಾಗಿರು, ನಾನು ಬೇಗ ಬರುತ್ತೇನೆ. ಸ್ವಾಮಿ, ಆ ಬಲಿಷ್ಠನ ಬಗ್ಗೆ ನಮ್ಮ ಕುಮಾರ ಅಂಗದ ಹೇಳಿದ. ಅಂಗದ ಏನು ಹೇಳಿದ? ಅಂಗದ ಏನು ಹೇಳಿದ ತಾರೆ? ನಿನ್ನ ಈ ಆತಂಕಕ್ಕೂ ಅಂಗದನ ಆ ಮಾತಿಗೂ ಏನೋ ಸಂಬಂಧವಿರಬಹುದು. ಅದೇನೆಂದು ಹೇಳು. ಹೇಳುತ್ತೇನೆ ಸ್ವಾಮಿ. ನಮ್ಮ ಪುತ್ರ ಅಂಗದ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ನಮ್ಮ ಗೂಢಾಚಾರರು ಅವನಿಗೊಂದು ವಿಷಯವನ್ನು ತಿಳಿಸಿದರಂತೆ. ಅಂಗದ ಬಂದು ನನ್ನ ಬಳಿ ಹೇಳಿದ. ಅದೇನೆಂದರೆ, ನರವಾನರ ಮೈತ್ರಿಯ ಉದ್ದೇಶ ದಶಕಂಠನ ನಾಶದ ಸಂದೇಶ. ಹೌದೇ? ಹೌದು ಸ್ವಾಮಿ. ಸೂರ್ಯವಂಶದವರಾದ ಅಯೋಧ್ಯೆಯ ದಶರಥ ಪುತ್ರರಾದ ಆ ರಾಮ ಲಕ್ಷ್ಮಣರು ಕಾಡಿಗೆ ಬಂದಿರುವರಂತೆ. ನಿಮ್ಮ ಸಹೋದರ ಸುಗ್ರೀವನಿಗೆ ಅವರು ಪ್ರಿಯರಾದವರೆಂದರೆ ಸಂದೇಹ ಬರುವುದಿಲ್ಲವೇ?
ಕೇವಲ ಗೂಢಾಚಾರರ ವಾರ್ತೆಯ ಮೇಲೆ ನನ್ನಂತ ವೀರರು ಸಂದೇಹಗೊಂಡು ಧೈರ್ಯಗೆಡುವುದು ಉಚಿತವೇ ತಾರೆ? ಆದರೆ ಇದು ಕೇವಲ ವಾರ್ತೆ ಎಂದು ಕಡೆಗಣಿಸಿ ಆತುರ ಪಡುವುದು ಉಚಿತವಲ್ಲವೆನ್ನುವುದು ನನ್ನ ಭಾವನೆ. ತನ್ನ ಭುಜಬಲದ ಮೇಲೆ ಭರವಸೆ ಇರುವ ಯಾವ ವೀರನು ಇಂಥ ನೆಪ ಒಡ್ಡಿ ಕೈ ಕಟ್ಟಿ ಕುಳಿತುಕೊಳ್ಳುವುದಿಲ್ಲ ತಾರೆ. ಇಲ್ಲ ಸ್ವಾಮಿ, ನೀವು ಈ ವಿಷಯದಲ್ಲಿ ಬಹಳ ಎಚ್ಚರದಿಂದಿರಬೇಕು. ಅಂದರೆ ಆ ರಾಮ ಸುಗ್ರೀವನ ಬೆಂಬಲಕ್ಕಿದ್ದಾನೆ, ಆ ಧೈರ್ಯದ ಮೇಲೆ ನನಗೆ ಪಂಥಹಾವನ ನೀಡುತ್ತಿದ್ದಾನೆ ಎಂದು ಹೇಳುತ್ತಿರುವೆಯಾ? ಹೌದು ಸ್ವಾಮಿ, ಆ ರಾಮ ಮಹಾಯುದ್ಧ ಚತುರನಂತೆ, ಅಜೇಯನಂತೆ. ಅದು ನಿಜವೆಂದರೆ ಅಂತ ಬಳಿ ನೀವು ವಿರೋಧ ಕಟ್ಟಿಕೊಳ್ಳುವುದು ಸರಿಯಲ್ಲ. ಸುಗ್ರೀವನ ಆಹ್ವಾನವನ್ನು ಕೇಳಿ ಕೆರಳಿರುವ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಿ. ಬನ್ನಿ, ಸ್ವಲ್ಪ ಹೊತ್ತು ಕುಳಿತು ಯೋಚಿಸಿ. ಏಕೆ ಆ ವಾಲಿ ಇಷ್ಟು ಹೊತ್ತಾದ್ರೂ ಹೊರಗೆ ಬರುತ್ತಿಲ್ಲವಲ್ಲ? ಹೌದು, ಇದು ಬಹಳ ವಿಚಿತ್ರವಾಗಿದೆಯಲ್ಲ. ನಮ್ಮ ಪ್ರಭುಗಳ ಧ್ವನಿ ಕೇಳಿ ಇಷ್ಟು ಹೊತ್ತಿಗೆ ಅಬ್ಬರಿಸಿ ಹಾರಿ ಹೊರಬರಬೇಕಿತ್ತು. ಅಥವಾ ವಾಲಿಯು ಗುಹೆಯೊಳಗಿಲ್ಲವೋ? ಇಲ್ಲದಿದ್ದರೆ ಗೆದ್ದ ಉತ್ಸಾಹದಲ್ಲಿ ಸುರಪಾನ ಮಾಡಿ ಗಾಢ ನಿದ್ರೆಯಲ್ಲಿ ಮುಳುಗಿರಬಹುದೇ? ಆ ವಾಲಿ ಎದುರಿರಬಹುದೇ? ಇದು ಹೇಗೆ ಸಾಧ್ಯ? ಗೆದ್ದವನು ಸೋತವನಿಗೆ ಹೆದರುವನೇ? ನಿಮ್ಮ ಯಾವ ಪ್ರಶ್ನೆಗಳಿಗೂ ನನ್ನಲ್ಲಿ ಉತ್ತರವಿಲ್ಲ. ನನಗೂ ಇದು ವಿಚಿತ್ರವೆನಿಸುತ್ತಿದೆ. ಅಥವಾ ರಾಮಲಕ್ಷ್ಮಣರು ನಿಮ್ಮ ಜೊತೆ ಇರುವುದನ್ನ ಅವನಿಗೆ ಯಾರಾದರೂ ಹೇಳಿದ್ದಾರೆಯೇ? ಅದು ಹೇಗೆ ಸಾಧ್ಯ ಹನುಮಂತ? ವಾಲಿಯ ಗೂಢಾಚಾರರು ಎಲ್ಲೆಡೆ ಹರಡಿಕೊಂಡಿದ್ದಾರೆ ಮಹಾಪ್ರಭು. ಏನೇ ಆಗಲಿ, ರಾಮ ಹೇಳುವವರೆಗೂ ನಾನು ಇಲ್ಲಿಂದ ಕದರುವುದಿಲ್ಲ. ಹೌದು, ಬಂದ ಕಾರ್ಯವನ್ನು ಪೂರೈಸದೆ ಹಿಂದಿರುಗಬಾರದು. ರಾಮಚಂದ್ರನು ಈ ಸಲ ವಾಲಿಯನ್ನು ಸಂಹರಿಸುವ ಆಶ್ವಾಸನೆ ನೀಡಿರುವಾಗ ಈ ಅವಕಾಶವನ್ನು ನಾವು ಕಳೆದುಕೊಳ್ಳಬಾರದು. ಅದು ಸರಿ. ಆದರೆ ವಾಲಿಯನ್ನು ಗುಹೆಯಿಂದ ಹೊರಬರುವ ಹಾಗೆ ಮಾಡುವುದು ಹೇಗೆ? ಹೇಗೆ ಎಂದರೆ ನಮ್ಮ ಪ್ರಭುಗಳು ಮತ್ತಷ್ಟು ಮಗದಷ್ಟು ಕೆಣಕಿ ನುಡಿಯಬೇಕು, ಅವನ ಕೋಪವನ್ನು ಕೆರಳಿಸಬೇಕು. ಹೌದು, ಅದೇ ಸರಿ. ಹೋಗಿ, ನೀವು ಮರೆಯಲ್ಲಿ ನಿಲ್ಲಿ. ವಾಲಿ ಯಾವ ಕ್ಷಣದಲ್ಲೂ ಬೇಕಾದರೂ ಇಲ್ಲಿಗೆ ಬರಬಹುದು. ನಡೆಯಿರಿ. ಸಹೋದರ, ವಾಲಿ ಇಷ್ಟೊತ್ತಾದರೂ ಹೊರಗೆ ಬಾರದೇ ಇರುವುದಕ್ಕೆ ಏನಾದರೂ ಕಾರಣವಿರಬಹುದೇ? ಇರಬಹುದು ಲಕ್ಷ್ಮಣ. ಹನುಮಂತನು ಹೇಳಿದಂತೆ ವಾಲಿಯ ಗೂಢಾಚಾರರು ನಮ್ಮ ವಿಷಯವನ್ನು ಅವನಿಗೆ ತಿಳಿಸಿರಬಹುದು.